ಶಶಿಪ್ರಭೆಯೇ ಕಾರಣ. ಶಶಿಪ್ರಭೆ ಕಾರಣ. ಆ ಘೋರ ರೂಪಿ ಓ ಶಿವೆಯ ಪರಮ ಭಕ್ತ ಅವನು. ಘೋರ ರೂಪ ಅವಸ್ಥೆಗೆ ಕಾರಣ ಆ ಘೋರ ಶಶಿಪ್ರಭೆ ಮಾಲೆ ವರಹ ಮಾಲೆಯನ್ನು ಧರಿಸಿ ಘೋರರೂಪಿ ಎಂದಾಕ್ಷಣ ಬಂದು ಸಹಾಯ ಮಾಡುತ್ತಾನೆ. ಈ ಹಿಂದೆ ಕಾಳಿಯನ್ನು ಭಜಿಸಿ ವರಹ ಮಾಲೆಯನ್ನು ಪಡೆದಿದ್ದಾಳೆ ಶಶಿಪ್ರಭೆ. ಆ ಮಾಲೆಯನ್ನು ಧರಿಸಿ ಯಾರೊಡನೆ ಯುದ್ಧವನ್ನ ಮಾಡ್ತಾಳೋ ಆ ಮಾಡುವವರ ಅರ್ಧ ಶಕ್ತಿ ಆ ಮಾಲೆಯ ಬಲುಮೆಯಿಂದ ಅವಳ ಪಾಲಿಗೆ ಬರುತ್ತದೆ. ಆ ಶಶಿಪ್ರಭೆ ಪುರುಷದ್ವೇಷಿ ಎನ್ನುವುದನ್ನು ಬಲ್ಲೆ ನಾನು. ಅವಳು ಸ್ತ್ರೀ ಸಾಮ್ರಾಜ್ಯದ ರಾಣಿಯಲ್ಲವೇ? ಹೌದು. ನಾನು ಯಾರೊಂದಿಗೆ ಯುದ್ಧವನ್ನ ಮಾಡ್ತಾಳೋ ಆ ಮಾಲೆಯ ಬಲುಮೆಯಿಂದ ಅವಳಿಗೆ ಅರ್ಧ ಶಕ್ತಿ ಎನ್ನುವುದು ಪ್ರಾಪ್ತಿಯಾಗ್ತದೆ. ಆ ಮಾಲೆ ಇರುವ ತನಕ ಆಕೆಗೆ ಸೋಲಿಲ್ಲ. ಹಾಗಾದರೆ ಆಹಾರದ ಶಕ್ತಿಯಿಂದ ಬೆಳೆಯುತ್ತಾ ಇದ್ದಾಳೆ. ಖಂಡಿತ. ಆ ರಾಜ್ಯವನ್ನು ಕಟ್ಟಿದ್ದು ಕೂಡ ಆ ವರಹ ಮಾಲೆಯ ಪ್ರಭಾವದಿಂದ ಎಂದಾಯಿತು. ಖಂಡಿತ. ಆ ಮಾಲೆಯನ್ನು ನೀವು ತಪ್ಪಿಸಬೇಕು. ಓಹೋ ಹಾಗೆ ಅವಳನ್ನು ಗೆಲ್ಲುವ ಬಗೆ ನೀನು ಈಗ ಹೇಳಿದಂತೆ ಆ ವರಹ ಮಾಲೆಯನ್ನು ಅವಳಿಂದ ವಶಪಡಿಸಿಕೊಂಡರೆ ಅವಳನ್ನು ಗೆಲ್ಲಬಹುದು. ಖಂಡಿತ. ಆದರೆ ನಿಮ್ಮ ಶಕ್ತಿಯಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತೆ ಹೇಗೆ ಸಾಧ್ಯ? ಯುಕ್ತಿಯಿಂದ ಮಾತ್ರ ಸಾಧ್ಯವಾಗಿದೆ. ಮಾತ್ರ. ನನ್ನ ರೀತಿ ಅದೃಶಾಂಜನ ಉಂಟು. ಅಂಜನ ಹಾಗೆಯೇ ನನಗೆ ಆಪತ್ತು ಬಂದರೆ ಉಪಯೋಗಿಸು ಎಂದು ಕೊಟ್ಟಿದ್ದಾರೆ. ಹಾಗಾದರೆ ಕೂದಲಿಗೆ ನಾನು ಪ್ರಯೋಗಿಸು. ಇದನ್ನ ಲೇಪಿಸಿಕೊಂಡವರು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಆದರೆ ಇದನ್ನ ಧರಿಸಿದವರಿಗೆ ಎಲ್ಲರೂ ಕಾಣ್ತಾರೆ. ಈ ಅದೃಶಾಂಜನವನ್ನ ಧರಿಸಿ ಹೋದಿರಂತಾದ್ರೆ ಆ ಮಾಲೆಯನ್ನು ಅವಳಿಂದ ತಪ್ಪಿಸಬಹುದು. ಅಣ್ಣ ಅವಳು ಎಂತೆಲ್ಲ ಕೊಡ್ತಾಳೆ ಅಂತ ಹೇಳಿ ನಿನಗೆ ಧರಿಸ್ಬೇಡ. ಅವಳನ್ನು ನಾನು ನಂಬುವುದಿಲ್ಲ. ನನ್ನ ಭಾವನೆ ನಂಬಿಕೆ ಇದೆ. ನಾನೊಮ್ಮೆ ಪರೀಕ್ಷೆ ಮಾಡಿಯೇ ನೋಡುತ್ತೇನೆ. ಅನುಮಾನದ ಪಿಶಾಚಿ ನಿಮ್ಮ ತಮ್ಮ. ಹೆಸರಿನ ಮೇಲೆ ಅಷ್ಟೊಂದು ನಂಬಿಕೆ ಅಣ್ಣನಿಗೆ. ತಮ್ಮ ನಾನು ನನ್ನೊಮ್ಮೆ ಧರಿಸುತ್ತೇನೆ. ಒಮ್ಮೆ ಪರೀಕ್ಷಿಸಿಯೇ ಬಿಡೋಣ. ನೋಡೋಣ. ನನಗೆ ಗೊತ್ತಿತ್ತು ನೀನು ಇಂತಹ ಕೆಲಸನೇ ಮಾಡುವುದಂತ ಹೇಳಿ. ನನಗೆ ಅನುಮಾನ ಇತ್ತು. ನೋಡು ಒಳ್ಳೆಯ ಮಾತಿನಲ್ಲಿ ಅಣ್ಣನ ಕರ್ಕೊಂಡು ಬಂದ್ರೆ ಸರಿ. ನೀನು ಸುಮ್ಮನೆ ಅಣ್ಣ ಈಗ ಅಂಜನವನ್ನು ಅಳಿಸಿ ಹಾಕಿದ್ದೇನೆ. ಆರಾಮಾಗಿದ್ದೇನೆ. ಅವಳು ಹೇಳಿದ್ದು ಸತ್ಯವೋ ಸುಳ್ಳೋ ಎಂದು ಪರೀಕ್ಷೆ ಮಾಡೋಣ ಅಂತ. ಹೀಗೆ ಒಮ್ಮೆ ಪರೀಕ್ಷೆ. ಅನುಮಾನ ಪಿಶಾಚಿ ಮಾತ್ರ ಅಲ್ಲ, ಅವಸರದ ಪಿಶಾಚಿ. ಹೌದು ನೀನು ಹೇಳಿದ್ದು ಸತ್ಯವೇ. ಹಾಗಾದರೆ ಇದು ಕೆಲಸ ಮಾಡುತ್ತದೆ ಎಂದಾಯ್ತು. ಅಂಜನ ನೀವು ಸರಿಯಾದ ಸಮಯಕ್ಕೆ ಹೋಗಬೇಕು. ಅದ್ಯಾವುದು? ಆಕೆಗೆ ಮಧ್ಯಾಹ್ನ ಊಟ ಮಾಡಿ ಮಲಗುವ ಅಭ್ಯಾಸ ಉಂಟು. ಅದೇ ಸಮಯದಲ್ಲಿ ನೀವು ಹೋದರೆ ಆ ಮಾಲೆಯನ್ನ ಅಪಹರಿಸಬಹುದು. ಹೌದಲ್ವಾ? ಮಲಗಿದಾಗ ಅದು ಮಧ್ಯಾಹ್ನದ ನಿದ್ರೆ ಅಂದ್ರೆ ಸಾಮಾನ್ಯ ಕೆಂಚರ ಆಗುವುದಿಲ್ಲ. ಹೌದೌದು. ಆ ಸಮಯದಲ್ಲಿ ಹೋಗ್ಬೇಕಲ್ವಾ? ಸರಿ, ನೀನು ಹೇಳಿದಂತೆ ಮಾಡುತ್ತೇನೆ. ಬರುತ್ತೇನೆ. ಇವಳ ಜವಾಬ್ದಾರಿ ನಿನ್ನದು. ನಾನು ಎಲ್ಲರಿಗೂ ಲಕ್ಷ್ಮಣನು ಸೀತೆಯನ್ನು ಕಾಯ್ದಾಗೆ ಸರಸದೊಳು ಬರಲಿದ್ದ ಸರಸದೊಳು ಬರಲಿದ್ದ ದ್ವಾರದಿ ಪರಿಕಿಸದಿರಲು ಅದ ತಿಳಿದು ಒಳಬುಕ್ಕು ಸರಸದೊಳು ಒಟ್ಟೋಲಗದ ವಿಸ್ತರವ ಕಾಣುತ್ತ ಶರದೊಳು ವಿಸ್ತರವ ಕಾಣುತ್ತ ಮುಂದೆ ಗಮಿಸಲು
ತಡೆಯಲಿಲ್ಲ, ಗುರುತಿಸಲೂ ಇಲ್ಲ. ಯಾಕೆಂದರೆ ಭ್ರಮರ ತೊಂದರೆ ಕೊಟ್ಟಂತಹ ಅಂಜನ ಅದು ತನ್ನ ಕಾರ್ಯ ಮಾಡಿದೆ ಎಂದಾಯಿತು. ಹಾಗೆಯೇ ಬಂದೆ, ನೋಡುತ್ತಾ ಇದ್ದೇನೆ. ಆಹಾ ಆಹಾ, ರಾಣಿ ಶಶಿಪ್ರಭೆಯ ಅಂತಃಪುರ ಎಷ್ಟೊಂದು ವಿಜೃಂಭಿಸುತ್ತಾ ಇದೆ. ಕಂಬಗಳಲ್ಲಿ ರತ್ನ ಮುತ್ತು, ಇಂತಹ ವಜ್ರ ವೈಢೂರ್ಯ ಇವುಗಳಿಂದ ಅಲಂಕಾರಗೊಂಡಿದೆ. ಅಲ್ಲದೆ ಸ್ವರ್ಣ ಪಲ್ಲಂಗದಲ್ಲಿ ಆಕೆ ಮಲಗಿ ನಿದ್ರಿಸುತ್ತಾ ಇದ್ದಾಳೆ. ಇಂತಹ ವೈಭೋಗ ಶಶಿಪ್ರಭೆಯ ಆಡಳಿತಕ್ಕೆ ಒಂದು ನಿದರ್ಶನವಲ್ಲವೇ? ಹಾಗಾದರೆ ಒಳ್ಳೆಯ ಸಮಯಕ್ಕೆ ಬಂದಿದ್ದೇನೆ ಎಂದಾಯಿತು. ಯಾಕೆಂದ್ರೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಿದ್ರಿಸುತ್ತಾ ಇದ್ದಾಳೆ. ಹಾರವನ್ನು ತೆಗೆದು ಮಂಚದ ಕರಕ್ಕೆ ಸಿಲುಕಿಸಿ ಇಟ್ಟಿದ್ದಾಳೆ. ಇನ್ನೇನು ಬೇಕು? ಇದಕ್ಕಿಂತ ಒಳ್ಳೆಯ ಮುಹೂರ್ತ ಎಲ್ಲಿದೆ ಇನ್ನು? ಆದ್ದರಿಂದ ತಡ ಮಾಡದೆ ಆ ಹಾರವನ್ನು ಕೈವಶಪಡಿಸಿಕೊಳ್ಳುತ್ತೇನೆ. ಈ ವರಹಮಾಲೆಯನ್ನು ಕೈವಶಪಡಿಸಿಕೊಂಡದ್ದಾಯಿತು. ಇನ್ನು ಆ ಶಶಿಪ್ರೆ ಇದನ್ನು ಹುಡುಕಿ ಕಳೆದುಕೊಂಡ ಗೋಳನ್ನು ನೋಡುವ ತವಕ ನನಗೆ. ಆದ್ದರಿಂದ ಸ್ವಲ್ಪ ಹೊತ್ತು ಮರೆಯಲ್ಲಿಯೇ ಇರುತ್ತೇನೆ. ಗೋಳಾಡಲಿ, ನೋಡೋಣ. ಶಶಿಪ್ರಭೆ ನಿದ್ದೆ ಇಂದಿದ್ದು ಬೇಗ, ನಿದ್ದೆ ಇಂದಿದ್ದು ಬೇಗ, ಹತ್ತದೊಳು ತಡವರಿದೆ ಸರಗಾಳದಿರಲು, ಹುಡುಗಿ ನೋಡಿದರು ಸರಗಾಳದಿರಲು ತಡವರಿದೆ. ಆರ ಕೈಯ ಚೇರಿತು ಬಂಗಾರಗಾರನು, ಆರ ಕೈಯ ಸೇರಿತು ಬಂಗಾರಗಾರನು, ಆರು ಮತ್ತು ತೋರದಂತೆ ಸಾರಿ ವೈದರು, ಆರು ಮತ್ತು ತೋರದಂತೆ ಸಾರಿ ವೈದರು, ಹರಡ ಸತಿಯ ಕರುಣೆಯಿಂದ ಗಗಯ ಮೇಲಕ್ಕೆ, ಹರಡ ಸತಿಯ ಕರುಣೆಯಿಂದ ಗಗಯ ಮೇಲಕ್ಕೆ, ಈ ಗಗಯ ಮೇಲಕ್ಕೆ ಹೊರಗ ಮಾಹಿಕೆ, ಅರದಿಯದಿದೆ ಮೆರೆಜಿದಂತ ಹೊರಗ ಮಾಲಿಕೆ. ಬಂದುದಲ್ಲ ಬರಲಿ ಹಾರವಂದು ಹೊರಗಲಿಯ, ಬಂದುದಲ್ಲ ಬರಲಿ ಹಾರವಂದು ಹೊರಗಲಿಯ, ಹಾರ ಬಂದು ಹೊರಗಲಿಯ, ಎಂದೋ ಹುಡುಗಿ ಹುಡುಗಿ, ಎಂದೋ ಹುಡುಗಿ ಹುಡುಗಿ, ಮನದಿ ನೊಂದ ಈ ಬಗೆ, ಮನದಿ ನೊಂದ ಈ ಬಗೆಯೇ. ಆರನೆಯ ದೇವಿದು ಬಂಗಾರ ಹಾರವ. ದೇವರೇ, ನಾನು ಮಲಗುವಾಗ ಇಲ್ಲೇ ಈ ಮಂಚದ ಕಲೆಗಳಿಗೆ ಆ ಹಾರವನ್ನು ಸಿಕ್ಕಿಸಿದ್ದೆ. ಆದರೆ ಈಗ ನನ್ನ ಹಾರ ಕಾಣುತ್ತಿಲ್ಲವಲ್ಲ. ಯಾರು ಅದನ್ನು ಬಂದು ಕದ್ದೊಯ್ದರೆ? ಇಲ್ಲ, ಭದ್ರವಾದ ಕಾವಲೆ ಇರುವಂತಹ ಈ ಅಂತಃಪುರ ಒಳಗೆ ಪ್ರವೇಶಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು? ಆ ಹರನ ಸತಿಯ ಕರುಣೆಯಿಂದ ದೊರಕಿದಂತಹ ಆ ಹಾರದ ಬಲದಿಂದ ರಾಣಿಯಾಗಿ ಮೆರೆದವಳು ನಾನು. ಈಗ ಆ ಹಾರ ಇಲ್ಲವಾದರೆ ನಾನು ಏನು ಮಾಡಲಿ ದೇವರೇ? ಏನೇ ಆಗಲಿ, ಏನೇ ಹೋಗಲಿ, ಆ ಮಾಲೆ ಮಾತ್ರ ಸಿಗಲಿ. ತಾಯೇ, ನನ್ನ ಹಾರ ಎಲ್ಲಿ ಹೋಯಿತು? ಎಲ್ಲಿ ಹೋಯಿತು? ಬರಿದೆ ತುಕ್ಕಿದ ಬೇಡ ಕರಗಿರುವುದೆನ್ನಯ್ಯ,
ಬಗ್ಗೆ ಅಪಾರವಾದ ಗೌರವ ನನಗೆ. ಆದ್ದರಿಂದ ಅವಳನ್ನು ಇನ್ನು ಕಣ್ಣೀರಿಡಿಸುವುದು ತರವಲ್ಲ. ಆದ್ದರಿಂದ ಅಂಜನವನ್ನು ಅಳಿಸಿ ಅವಳಿಗೆ ನನ್ನ ರೂಪ ತೋರಿಸುತ್ತೇನೆ. ಅಲ್ಲದಿದ್ದರೆ ನಿನ್ನ ವೇಷಭೂಷಣ ಉಡುಗೆ ತೊಡುಗೆ ನೋಡಿದಾಗ ಕ್ಷತ್ರಿಯ ಕುಮಾರನಂತೆ ಕಾಣುತ್ತಾ ಇದ್ದಿ. ಆದರೆ ಪರಸ್ತ್ರೀಯ ಅಂತಃಪುರಕ್ಕೆ ಬಂದು ಸರಳದ ಕಥೆಯಲ್ಲ, ಇದು ನಿನಗೆ ಶೋಭೆಯೇ? ಶಶಿಪ್ರಭೆ, ನಿನ್ನ ಮಾತನ್ನು ಹಿಂದೆ ತೆಗೆದುಕೋ. ಯಾಕೆಂದರೆ ನನ್ನನ್ನು ಬೇಕಾದರೆ ಹೇಳು, ನನ್ನ ಗುರುಗಳಿಗೆ ಹೇಳಬೇಡ. ಯಾವತ್ತು ಅಲ್ಲ, ಅದು ಕಳ್ಳತನವಲ್ಲ. ನಾನು ರಾಜಮಾರ್ಗದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ನಿನ್ನ ಅಂತಃಪುರವನ್ನು ಸೇರಿದೆ. ನೀನು ಮಾಡಿದ್ದು ಶಾಸ್ತ್ರಕ್ಕೆ ಧರ್ಮಸಮ್ಮತವಲ್ಲ. ಏನು ಮಧ್ಯಾಹ್ನದ ಹೊತ್ತಿನಲ್ಲಿ ನಿದ್ದೆ ಮಾಡಿದೆಯಲ್ಲ. ಅಲ್ಲದೆ ನನ್ನನ್ನು ತಡೆದವರು ಯಾರೂ ಇಲ್ಲ. ಅದಕ್ಕಾಗಿ ನೇರವಾಗಿ ಒಳಗೆ ಬಂದೆ. ಒಂದನ್ನು ನೆನಪಿಟ್ಟುಕೋ, ಈ ಹಿಂದೆ ಹನುಮಂತ ಸೀತೆಯನ್ನು ಅನ್ವೇಷಿಸುತ್ತಾ ಹೋದಾಗ ಮಂಡೋದರಿಯ ಅಂತಃಪುರವನ್ನು ಪ್ರವೇಶಿಸಿದ. ಅದು ಶಾಸ್ತ್ರ ಸಮ್ಮತವಾಗಿತ್ತು. ಅವನ ಆತ್ಮ ಅಶುದ್ಧದಿಂದ ಆದಾಗ ಮಾತ್ರ ಇದು ಕಳ್ಳತನವಾಗುತ್ತದೆ. ಯಾರು ಹೋಗುತ್ತಾರೋ ಅವರ ಮನಸ್ಸು ಶುದ್ಧರಿದ್ದರೆ ಸಾಕು. ಆದ್ದರಿಂದ ನಾನು ಮಾಡಿದ್ದು ಕಳ್ಳತನ ಅಲ್ಲವೇ ಅಲ್ಲ. ಕಳ್ಳತನ ಅಲ್ಲ ಎಂದು ಪರಸ್ತ್ರೀ ಹನುಮಂತ ಹೋಗಿರುವುದು ಸೀತಾದೇವಿಯ ಅನ್ವೇಷಣೆ. ಹೌದು. ನೀನಿಲ್ಲಿ ಬಂದಿರುವುದು ನನ್ನ ಸರಗದಿಯೋಕೆ, ಯಾರ ಅನ್ವೇಷಣೆಗೂ ಅಲ್ಲ. ಕದ್ದದ್ದಲ್ಲ. ಈ ಸರದ ಮಹಿಮೆಯಿಂದ, ಇದರ ಶಕ್ತಿಯಿಂದ ನೀನು ಪುರುಷ ದ್ವೇಷಿಯಾಗಿ ಮಾಡಬಾರದನ್ನು ಮಾಡಿದ್ದರಿಂದ ಇದನ್ನು ವಶಪಡಿಸಿಕೊಂಡೆ, ಅಪಹರಿಸಿದೆ. ಆದ್ದರಿಂದ ಇದು ಖಂಡಿತ ನ್ಯಾಯಸಮ್ಮತ ಎಂದು ತಿಳಿದುಕೋ. ನನ್ನನ್ನು ವೃತ್ತ ಜರೆಯಬೇಡ. ಈ ಹಾರ ನನ್ನಲ್ಲಿದೆ. ಆದ್ದರಿಂದ ನೀನು ಮಾಡಿದ್ದೆಲ್ಲ ತಪ್ಪಾಯಿತೆಂದು ಒಪ್ಪಿಕೊಂಡು ನನಗೆ ಶರಣಾಗತಳವು. ಶರಣಾಗುವುದಿಲ್ಲ. ನಾನು ಮಧ್ಯಾಹ್ನ ಮಲಗುವುದು ಆರೋಗ್ಯ ದೃಷ್ಟಿಯಿಂದ. ಆಮೇಲೆ ಪುರುಷರ ಆಧೀನದಲ್ಲಿ ಸ್ತ್ರೀಯರು ಇರಬೇಕೆಂಬುದನ್ನು ವಿರೋಧಿಸಿ ತಾಯಿಯನ್ನು ಒಲಿಸಿ ರಾಜ್ಯ ಕಟ್ಟಿದವಳು ನಾನು. ಹೆಚ್ಚು ಮಾತಾಡಬೇಡ. ಸ್ತ್ರೀಯರ ಬಗ್ಗೆ ಅಷ್ಟೊಂದು ಮಾತನಾಡಬೇಡ.
ಸರಿಸಮಾನ. ಇಬ್ಬರು ಒಟ್ಟಾಗಿದ್ದರೆ ಮಾತ್ರ ಜೀವನ ಸುಖಮಯವಾಗಿ ಇರಬಹುದು. ಅದಕ್ಕೆ ವಿರುದ್ಧವಾಗಿ ನೀನೇನು ಮಾಡಿದೆ? ಸ್ತ್ರೀ ಸಾಮ್ರಾಜ್ಯವನ್ನು ಕಟ್ಟಿದೆ. ನೀನು ಕೂಡ ಒಬ್ಬ ಪುರುಷನಿಂದ ಸೃಷ್ಟಿಯಾದವನು ಅನ್ನೋದನ್ನು ತಿಳಿದುಕೋ. ಪುರುಷನಿಲ್ಲದೆ ನಿನ್ನ ಸ್ತ್ರೀ ಸಾಮ್ರಾಜ್ಯ ನಶಿಸುವುದು ಖಂಡಿತ. ಆದ್ದರಿಂದ ಈ ಭ್ರಮೆಯನ್ನೇ